ಹೇಳಿ ಜಾನ್ವರಿ, ಎಷ್ಟು ಖುಷಿ ಇದೆ? ನಿರೀಕ್ಷೆ ಮಾಡಿದ್ರ? ತುಂಬ ಖುಷಿ ಆಗ್ತಿದೆ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಬರುತ್ತೆ ಅಂತ. ಒಂಥರ ಶಾಕಿಂಗು. ನಾನು ಕಾಲೇಜಿಗೆ ಹೋಗಿದ್ದೆ, ಅಲ್ಲಿ ಆಚೆ ಬನ್ನಿ ಅಂತ ಅಂದರು, ಸ್ಕೂಲಿಗೆ ಹೋಗಬೇಕು ಅಂತ. ಆಮೇಲೆ ಅಪ್ಪ ಬಂದ ತಕ್ಷಣ ಹೇಳಿದ್ರು ಫಸ್ಟ್ ರ್ಯಾಂಕ್ ಬಂದಿದೆಯಾ ಅಂತ. ತುಂಬ ಖುಷಿ ಆಯಿತು. ಎಲ್ಲ ಕ್ರೆಡಿಟ್ಸು ಅಮ್ಮಂಗೆ, ಟೀಚರ್ಸ್ಗೆ, ಅಪ್ಪಂಗೆ, ನಂಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಹೋಗಬೇಕು. ಅಂದ್ಕೊಂಡಿದ್ರೆ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ 620 ಮೇಲೆ ಬರುತ್ತೆ ಅಂತ, ಬಟ್ 625 ಬಂದಿದ್ದು ತುಂಬ ನನಗೆ ಖುಷಿ ಆಗ್ತಿದೆ. ಓಕೆ, ಯಾವುದರಲ್ಲಿ 5 ಮಾರ್ಕ್ಸ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ರಿ? 5 ಮಾರ್ಕ್ಸ್ ಹೋಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಅಂದರೆ ನಾನು ಬರ್ದಿದ್ರ ಮೇಲೆ 620 ಮೇಲೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಹೇಗಿತ್ತು ನಿಮ್ಮದು ಸ್ಟಡಿ ಅವರ್ಸ್ ಅದೆಲ್ಲ? ನಾನು ತುಂಬ ಏನು ಓದ್ತಿರಲಿಲ್ಲ. ನಾನು ಟ್ಯೂಷನ್ಗೂ ಹೋಗ್ತಿರ್ಲಿಲ್ಲ. ಸೊ ಮನೇಲೇ ಒಂದು ಮ್ಯಾಕ್ಸಿಮಮ್ ಅಂದರೆ 2 hours ಅಷ್ಟೇ ಓದ್ತಿದ್ದು. ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ, ಒಂದು 5 hours ಹಂಗೆ ಓದ್ತಿದ್ದೆ ಅಷ್ಟೇ. ಆದರೂ ಎಕ್ಸಾಮ್ ಟೈಮಲ್ಲಿ ಅಂದರೆ ಟ್ಯೂಷನ್ಗೇನು ಹೋಗ್ತಿರ್ಲಿಲ್ಲ? ಇಲ್ಲ. ಅದಕ್ಕೆ ಅಂದರೆ ಎಕ್ಸ್ಟ್ರಾ ಎಫರ್ಟ್ ಏನು ಹಾಕಿಲ್ಲ? ಈ ಕ್ಲಾಸಲ್ಲಿ ಹೇಗಿತ್ತು? ಟೀಚರ್ಸ್ ಇದೆಲ್ಲ ಸಪೋರ್ಟು ಹೇಗೆ ಹೇಳಿಕೊಡ್ತಾ ಇದ್ರು? ಎಲ್ಲ ಪ್ರಾಕ್ಟೀಸ್ ಎಕ್ಸ್ಟ್ರಾ ಮಾಡಿಸ್ತಿದ್ರು, ಮತ್ತು ಫುಲ್ ಪೋರ್ಷನ್ ಮುಂಚೆನೇ ಕವರ್ ಮಾಡಿ ಆಮೇಲೆ ನಮಗೇನೇನು ಡೌಟ್ಸ್ ಇದೆಯೋ ಎಲ್ಲ ಕ್ಲಿಯರ್ ಮಾಡ್ತಿದ್ರು. ಆಮೇಲೆ ತುಂಬ ಸಪೋರ್ಟ್ ಮಾಡ್ತಿದ್ರು, ಏನು ಬೇಕೋ ಕೇಳು, ಯಾವ ಟೈಮಲ್ಲಿ ಬೇಕಾದ್ರೂ ಕಾಲ್ ಮಾಡು, ಆ ಥರ ಹೇಳ್ತಾಯಿದ್ರು. ಯೂಶಲಿ ಈಗ SSLC ಎಕ್ಸಾಮ್ ಅದು ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ ಮಾತ್ರ ಬರ್ತಾ ಇದ್ದ ಹಾಗೆ ತುಂಬ ಪ್ಯಾನಿಕ್ ಆಗೋದು, ಗಾಬರಿ ಆಗೋದು ಅಥವಾ ಟೆನ್ಷನ್ ತೊಗೊಳ್ಳೋದು ಅದೆಲ್ಲ ಆಗ್ತಾಯಿತ್ತು. ನಿಮ್ಗೆ ಹೆಂಗಿತ್ತು? ನನಗೆ 3 ಪ್ರಿಪ್ರೇಟ್ರಿ ಇದ್ದಿದ್ದರಿಂದ ಅದು ಓದಿ ಅಭ್ಯಾಸ ಹೋಗಿತ್ತು. SSLC ಓದಿದ್ರು ಸೇಮ್ ಅಂತ ಅನ್ನಿಸ್ತಿತ್ತು. ಸೊ ರಿವಿಷನ್ ಥರ ಆಗ್ತಿತ್ತು ಅಷ್ಟೇ, ಬಿಟ್ಟರೆ ಪ್ಯಾನಿಕ್ ಆ ಥರ ಏನಿರಲಿಲ್ಲ. ಪೇರೆಂಟ್ಸ್ ಏನು ಶೇರ್ ಮಾಡಿದರು? ರಿಸಲ್ಟ್ಸ್ ನೋಡಿದ ತಕ್ಷಣ ನಿಮ್ಗೆ ಹೇಳಿದರು? ತುಂಬ ಖುಷಿ ಆಯಿತು. ನನ್ನ ಡ್ರೀಮ್ನ ನಿಜ ಮಾಡ್ತೀನಿ ಅಂತ ಹೇಳಿದ್ರು ಅಪ್ಪ. ನಂಗೆ ತುಂಬ ಖುಷಿ ಆಗ್ತಿದೆ. ಇನ್ನೇನು ಹೇಳಕ್ಕೆ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಪ್ಲ್ಯಾನ್ಸ್ ಏನು? ಫ್ಯೂಚರ್ ಪ್ಲ್ಯಾನ್ಸ್ ಏನು ಮಾಡಬೇಕು? ಮುಂದೆ ಏನು ಓದಬೇಕು? ನಾನು ಇವಾಗ PCMB ತೊಗೊಂಡಿದ್ದೀನಿ. ಅರ್ಜುನ ಅಕಾಡೆಮಿ ಅಂತ ಕೋಚಿಂಗ್ ಸೇರಿದ್ದೀನಿ, ವಿಜಯ ಭಾರತಿ ಕಾಲೇಜ್. ಜೊತೆಗೆ ಸೈಂಟಿಸ್ಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಮನೆಯಲ್ಲಿ ಎಲ್ಲ ಅಪ್ಪ ಅಮ್ಮ ಹೆಂಗೆ ಓದಲಿಕ್ಕೆ ಹೆಂಗೆ ಸಪೋರ್ಟಿವ್ ಆಗಿರ್ತಿದ್ರು? ಎಕ್ಸಾಮ್ ಟೈಮಲ್ಲಂತೂ ನೀನು ಆರಾಮಾಗಿ ಓದು, ಏನು ಅಷ್ಟೊಂದೆಲ್ಲ ಟೆನ್ಷನ್ ತೊಗೋಬೇಡ ಅಂತೆಲ್ಲ ಧೈರ್ಯ ಹೇಳ್ತಿದ್ರು. ಆಮೇಲೆ ಟೆನ್ಷನ್ ತೊಗೋಬೇಡ, ನೀನು ಮಾಡ್ತೀಯ ಅಂತ ಸಪೋರ್ಟ್ ಮಾಡ್ತಿದ್ರು. ಥ್ಯಾಂಕ್ ಯು.